ಗ್ಯಾಸ್ ಖಾಲಿಯಾಗಿದೆ. ಬೆಳಿಗ್ಗೆ ಗ್ಯಾಸ್ ಖಾಲಿ. ಈಗ ಬಂದು ಫಿಕ್ಸ್ ಮಾಡಿ ಹೋದ್ರು. ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರು. ಬಟ್ ನಾವು ಇವರ ಗ್ಯಾಸ್ ತುಂಬ ಅಂದರೆ ಒಂದು ಸಾಧಾರಣ 9 ವರ್ಷದಿಂದ ಇವರ ಗ್ಯಾಸೇ ತಗೊಳ್ಳೋದು. ಬ್ರದರ್ಸ್ ಗ್ಯಾಸ್ ಅಂತೇಳಿ ಒಳ್ಳೆ ಸರ್ವಿಸ್ ಎಲ್ಲ ಒಳ್ಳೆ ಉಂಟು ಇವರದು. ಬೇರೆ ತುಂಬ ಕಂಪನಿ ಉಂಟು ಇಲ್ಲಿ, ಪ್ರೈವೇಟ್ ಆಯ್ತಾ, ರಾಶಿ ಕಂಪನಿ ಉಂಟು. ಗುಲ್ಲ, ಬುಲ್ಲ, ಜುಲ್ಲ ತುಂಬ ಕಂಪನಿ ಉಂಟು. ಅಲ್ಲಿ ಪ್ಯಾಂಪ್ಲೆಟ್ ಮಾರಿಕೊಂಡು ಬರ್ತಾರೆ. ಈ ತಿಂಗಳು ಗುಳ್ಳ, ನೆಕ್ಸ್ಟ್ ಮಂತ್ ಬುಲ್ಲ, ಬೇರೆ ಬೇರೆ ಕಂಪನಿ ನಾವು ಆಪ್ಟ್ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ಒಳ್ಳೆ ಸರ್ವಿಸ್ ಬೇಕು, ಲೀಕ್ ಎಲ್ಲ ಆದರೆ ಕಷ್ಟ ಅಲ್ಲ. ಸೊ ಅದರಿಂದಾಗಿ ಇವರು ಹೇಳಿದರು ಜಾಸ್ತಿ ಆಯಿತು. ಮತ್ತು ನಾವು ಹೇಳಿದೆವು ನಿಮ್ಮ ಲಾಯಲ್ ಕಸ್ಟಮರ್ ನಾವು 9 ಇಯರ್ಸಿಂದ ಸೇಮ್ ರೇಟಿಗೆ ಕೊಡಿ ಅಂತೇಳಿ. ಮತ್ತು 110 ದಿರಮ್ಸ್ಗೆ ಕೊಟ್ಟು ಸೇಮ್ ರೇಟ್ 110 ದಿರಮ್ ಆಯಿತು ಗ್ಯಾಸಿಗೆ. ಬಟ್ ನಮ್ಮದು 22 kg ಗ್ಯಾಸ್, 22 kg. ಸೊ 22 kgಗೆ 110 ದಿರಮ್ಸ್ ಆಯಿತು. ಮತ್ತು ಸ್ವಲ್ಪ ಟಿಪ್ ಅವ್ರಿಗೆ ಕೊಡ್ತೇವೆ, ಅವ್ರು ತಂದು ಕೊಡ್ತಾರಲ್ಲ, ತಂದು ಕೊಟ್ಟು ಮತ್ತು ಪುನಃ ತಗೊಂಡು ಹೋಗ್ಬೇಕಲ್ಲ, ಹೆವಿ ಉಂಟಲ್ಲ. ಇವತ್ತು ಚಪಾತಿ ನಮಗೆ ಗ್ಯಾಸ್ ಇಲ್ಲ ಅಂತೇಳಿ ಟೆನ್ಷನಲ್ಲಿ ಲಾಟುವಾಗ ಒಂದು ಬಾಂಬ್ ಬಿದ್ದಿದೆ. ನನ್ನ ಚಪಾತಿ ಚಿಂತಿಲ್ಲ, ಹೊಟ್ಟೆಗೆ ಹೋಗೋದಲ್ಲ, ನಡೀತದೆ. ಬೆಳಿಗ್ಗೆ ಕಿರಿಕಿರಿ ಮಾಡ್ತಿದ್ಲು, ಅದಕ್ಕೆ ಪಜಲ್ ಮಾಡಿ ಕೊಟ್ಟದು. ಇದೆಲ್ಲ ಚಲ್ಲಪಿಲಿ ಇರ್ತದೆ ಆಯಿತಾ. ಇದು ಹುಲಿ ಒಂದು ಕಡೆ ಇರ್ತದೆ, ಆಮೆ ಒಂದು ಕಡೆ ಇರ್ತದೆ. ಅವಳು ಹುಡುಕಿ ಇದನ್ನು ಜಾಯಿನ್ ಮಾಡಬೇಕು. ಟೀಯಿಂದ 2 ಶಬ್ದ ಯಾವುದು 2 ಐಟಮ್ಸ್ ಬರ್ತದೆ, ಅದನ್ನು ಜಾಯಿನ್ ಮಾಡಬೇಕು. ನೋಡಿ ಹಾಗೆ ಹೀಗೆ. ಇನ್ನೊಂದು 20 ಸೆಟ್ ಇರ್ತಿದ್ರು ಒಳ್ಳೆ ಇತ್ತು. ಇನ್ನೊಂದು ಅರ್ಧ ಗಂಟೆ ಇಲ್ಲೇ ಇರ್ತಿದ್ಲು. ಕರೆಕ್ಟ್ ಇಡು. ವೆರಿ ಗುಡ್. ಎಂತ ಅದು? ನಾನು ಕ್ಲೇ ತರುದು ಕೈಗೆ ಗ್ರಿಪ್ ಬರ್ಲಿಕ್ಕೆ. ಇದು ಕ್ಲೇ ಜಾಸ್ತಿ ಆಗಿದೆ, ಜಾಸ್ತಿ ಗ್ರಿಪ್ ಬಂದು ಕೈಗೆ. ಈಗ ಇದು ನೋಡಿ ವೇಸ್ಟ್ ಮಾಡ್ತಿದ್ದಾಳೆ ಕ್ಲೇ. ಯೋಗಟ್ ಹಾಗೆ ಮಿಕ್ಸ್ ಮಾಡಿದ್ರೆ ಯೋಗಟ್ ಆಗ್ತದ? ಯೋಗಟ್ ಅಂದರೆ ಮೊಸರು ಮಾಡೋದಂತೆ ಇವಳು. ತಕ್ ಹಾಗೂ ನಮ್ಮ ತೊಟ್ಟೆ ಹೊರಟಿದ್ದೇವೆ ನೆಕ್ಸ್ಟ್ ಹೋಗಿ ಸೂಪರ್ ಮಾರ್ಕೆಟ್ಗೆ. ಇಲ್ಲಿ ಮತ್ತು ಈ ಗೋಲ್ಡ್ ಸ್ಕೀಮ್ದು ನಂದು ಹಾಗೂ ಫ್ಲೆವಿಟದು ಹಣ ಕಟ್ಟಲಿಕ್ಕೆ ಸಹ ಉಂಟು. ಸೊ ನಮ್ಮ ಇಬ್ಬರದು ಕಟ್ಟಿ ಮುಗಿಸ್ಬೇಕು. ಅಂದರೆ 6 ತಿಂಗಳಿಗೆ ಸ್ವಲ್ಪ ಕಟ್ಟಲಿಕ್ಕೆ, ಎಷ್ಟು ಬೇಕು ಅಷ್ಟು ಕಟ್ಬೋದು. ಎಲ್ಲ ಗೋಲ್ಡ್ ಸ್ಕೀಮ್ಸ್ ಇರ್ತದಲ್ಲ. ಸೊ ಅವಳು ಜಾಯಿನ್ ಮಾಡಿದ್ದಾಳೆ, ನಾನು ಸಹ ಜಾಯಿನ್ ಮಾಡಿದ್ದೇನೆ ಸೇಮ್ ಅಂಗಡಿಯಲ್ಲಿ. ನೋಡಬೇಕು, ಗೋಲ್ಡ್ ರೇಟ್ ಅಂತೂ ಪರ್ವತಕ್ಕೆ ಏರ್ತಾ ಉಂಟು. ಒಟ್ರಾಸಿ ಜಾಸ್ತಿ ಆಗಿದೆ. ಇವತ್ತು ಕಮ್ಮಿ ಆಗಿದೆ, 521 ಆಗಿದೆ 22 ಕ್ಯಾರೆಟ್ಗೆ. ಅದಕ್ಕೆ ಈಗ ಹೋಗಿ ಕಟ್ಟುದು ಈ ತಿಂಗಳದ್ದು. ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲಿ ಎಲ್ಲದಕ್ಕೆ ಈಗ ರೇಟ್ ಅಂತೂ ಜಾಸ್ತಿ ಆಗಿದೆ. ನಮ್ಮ ಊರಲ್ಲಿ ಖಾಲಿ ಅಲ್ಲ, ಎಲ್ಲ ಕಡೆಯಲ್ಲಿ ಎಳತ್ತು ಗುಜ್ಜೆಗೆ 400 ರೂಪಾಯಿ 1 kgಗೆ. ರೇಟ್ ಜಾಸ್ತಿ ಆಯ್ತು. ಇನ್ನು ಎಂತ ಸಹ ತಿನ್ನೋದಿಲ್ಲ, ಖಾಲಿ ಕ್ಯೂಕುಂಬರ್ ತಿಂತಾನಂತ ಹೇಳಿಕೆ ಸಹ ಆಗುದಿಲ್ಲ ಮಾರೆ. ಕ್ಯೂಕುಂಬರ್ಗೆ ಸಹ 186 rupees per kg. ಟೊಮ್ಯಾಟೋದು ರೇಟ್ ಅಂತೂ ಕಮ್ಮಿ ಆಗ್ತಾನೆ ಇಲ್ಲ, ಒಟ್ರಾಸಿ ಜಾಸ್ತಿ ಆಗಿದೆ. 180 rupees 1 kg ಟೊಮ್ಯಾಟೋಗೆ. ಅದು ಸಹ ಒಟ್ರಾಸಿ ಉಂಟು, ಅಂದರೆ ಎಲ್ಲದಕ್ಕೆ ಪೆಟ್ಟಾದದು, ಸ್ವಲ್ಪ ನೈಕಾದದು, ಕಾಯಿ ಇರುವುದು ಎಲ್ಲ ಅಂಥ ಟೈಪೇ. ಅದರಲ್ಲಿ ನಾವು ಹೈಡ್ ಆ್ಯಂಡ್ ಸಿಕ್ ಮಾಡ್ತಾ ಹುಡುಕಿ ಹಾಕಬೇಕು. ಕ್ಯಾಟ್ ಎಲ್ಲಾದರೆ ನಿಂಗೆ ಫೀಡ್ ಮಾಡೋದಾ ಕ್ಯಾಟ್ ಫುಡ್ಡನ್ನು? ಇಡ ಅಲ್ಲಿ ನಮ್ಮ ಮನೆಯಲ್ಲಿ ಪುಚ್ಚೆ ಇಲ್ಲ, ಫೀಡ್ ತಗೊಂಡು ಎಂತ ಮಾಡೋದು? ಬುರ್ಜಿ ಮಾಡೋದು ಅದ್ರದ್ದು. ಹಂಗೆ ಬೇಡ ಕ್ಯಾಟ್, ಹಂಗೆ ನೋಡಿದ್ರೆ ಆಗುದಿಲ್ಲ ಕ್ಯಾಟ್. ನಾಯಿ ಕೇಳ್ತದ ನಿಂಗೆ? ಓಕೆ, ನಾಯಿ ತರುವ. ಹೋಗಿ ಬಂದು ಊಟ ಎಲ್ಲ ಮಾಡಿ ಈಗ ಸ್ವಿಮ್ಮಿಂಗ್ ಕ್ಲಾಸ್ಗೆ ತಯಾರಿ. ಈಜುವರು ಹೊರಟಿದ್ದಾರೆ ಸ್ವಿಮ್ಮಿಂಗ್ ಕ್ಲಾಸ್ಗೆ. ತುಂಬ ಜನರು ಕೇಳಿದಿರಿ ಕಿಯಾರನ ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲಿ ಹಾಗೂ ಎಷ್ಟು ಆಗ್ತದೆ ಕ್ಲಾಸಿಗೆ ಅಂತೇಳಿ. 10 ಕ್ಲಾಸಿಗೆ 300 ದಿರಮ್. 1 ಕ್ಲಾಸ್ 1 ತಾಸು ಇರ್ತದೆ ಆಯ್ತಾ. ಸೊ ಇದು ವರ್ತ್. ಕೆಲವು ಕಡೆಯಲ್ಲಿ ಇನ್ನೂ ಸಹ ಕಮ್ಮಿ ಉಂಟು, ಆದರೆ ಇವರ ನೀರು ಕ್ಲೀನ್ ಉಂಟು, ಅದಕ್ಕೆ ನಾನು ಇಲ್ಲಿ ಆಪ್ಟ್ ಮಾಡಿದ್ದು. ಕಿಯಾರ ಹೋಗುದು ರಾಡಿಸನ್ ಬ್ಲೂ ಅಲ್ಲಿ ಇರುವ ಕ್ಯಾಫೋ ಸ್ಪೋರ್ಟ್ ಅಂತೇಳಿ ಒಂದು ಅಕಾಡೆಮಿ ಉಂಟು, ಅವಳು ಅಲ್ಲಿ ಹೋಗ್ತಿದ್ದಾಳೆ. ಸಾಧಾರಣ 1 ವರ್ಷದಿಂದ ಇಲ್ಲಿ ಹೋಗ್ತಿದ್ದಾಳೆ. ಚಳಿ ಆಗ್ತಾ ಉಂಟಾ? ಹೇಗೆ ಮಗ ಇಷ್ಟು ಶೆಕೆ ಉಂಟು? ಹಾಗೆ ಮಾಡ್ಬೇಕಲ್ಲ ಮಗ ಸ್ವಿಮ್ಮಿಂಗ್. ನೀನು ಹೀಗೆ ಬೈದ್ರೆ ಆಗ್ತದ?
ಸಂಜೆಗೆ ಒಂದು ಸ್ಪೆಷಲ್ ಆದ ಜಾಗಕ್ಕೆ ಬಂದಿದ್ದೇನೆ ಆಯ್ತಾ. ಇದು ಊರಿನವ್ರದ್ದು ಹೋಟೆಲ್, ತುಂಬಾ ಟ್ರೆಂಡಿಂಗ್ ಅಲ್ಲಿ ಉಂಟು. ಇಲ್ಲಿ ಯಾಕೆ ಟ್ರೆಂಡಿಂಗ್ ಅಲ್ಲಿ ಉಂಟು ಅಂತ ನೋಡ್ಲಿಕ್ಕೆ ಬಂದಿದ್ದೇವೆ. ಎಷ್ಟು ಚಂದ ಕೇಕ್ ಶಾಪ್ ನೋಡಿ, ಎಷ್ಟು ಚಂದ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಕೇಕ್ಸ್ ಅನ್ನು, ಮದುವೆಗೆಲ್ಲ ಕೇಕ್ಸ್, ಬ್ಯೂಟಿಫುಲ್. ಚಾಕ್ಲೇಟ್ಸ್ ಉಂಟು. ವಾವ್, ಇಲ್ಲಿ ಇಟ್ಟಿದ್ದಾರೆ ಲೋಬನ. ಹಾ, ನೈಸ್ ಸ್ಮೆಲ್. ಹಾ, ಬಾ ಮಗ, ಹತ್ತಿರ ಹೋಗ್ಬೇಡ. ಹೌದು, ಫಾರ್ಮಸಿ ಅವರದ್ದು ಇನ್ನೊಂದು ಅಂಗಡಿ ಉಂಟಂತೆ, ಸೊ ಅಲ್ಲಿ ಕೊಂಡೋಗ್ತಾ ಇದ್ದಾರೆ ನಮ್ಮನ್ನು. ಇದು ಪರ್ಫ್ಯೂಮ್ಸ್ ಅಂಗಡಿಯಾ? ಓಕೆ. ಯಾವ್ದ್ರ ಆಫೀಸ್ ಇದು? ಓಕೆ ಓಕೆ, ಎರಡು ಶಾಪ್ಗೆ ಸಹ ಆಫೀಸಾ? ಓಕೆ 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 ಓಕೆ. ಪರ್ಫ್ಯೂಮ್ಸ್ ಅಲ್ಲ, ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್. ಓಕೆ, ಇದು ಯಾವಾಗ ಓಪನ್ ಆಗಲಿಕ್ಕೆ? ಒಂದು ವಾರದಲ್ಲಿ ಓಪನ್? ಗುಡ್ ಗುಡ್ ಗುಡ್. ಇದು ಅವರ ಎಲ್ಲ ಬ್ರ್ಯಾಂಡ್ ಪರ್ಫ್ಯೂಮ್ಸ್ ಉಂಟು. ಊರಿನ ಹೆಸರು ಕಲ್ಕರ್ ಅಂದ್ರೆ ಎಂತ ಇದು? ಇದ್ರ ಅರ್ಥ ಫ್ಯಾಮಿಲಿ ಹೆಸರು. ಓಕೆ ಓಕೆ, ನಿಮ್ಮದು ಕಲ್ಕರ್ ಅಂತೇಳಿ. ಯಾರಿಗೆಲ್ಲ ಗೊತ್ತುಂಟು ಕಮೆಂಟ್ ಮೂಲಕ ಹೇಳಿ. ಕಿನ್ನಿಗೋಳಿಯಲ್ಲಿ ಯಾರೆಲ್ಲ ಇದ್ದೀರಿ, ಇವರಿಗೆ ಇದು ಹೆಸರು ಗೊತ್ತಿರ್ಬೋದು, ಕಮೆಂಟ್ ಮೂಲಕ ಹೇಳಿ ಆಯ್ತಾ. ಕಲ್ಕರ್ ಹೆಸರು ಯಾರಿಗೆಲ್ಲ ಗೊತ್ತುಂಟು ಕಮೆಂಟ್ ಮೂಲಕ ಹೇಳಿ. ಕಿನ್ನಿಗೋಳಿಯಲ್ಲಿ ಫೇಮಸ್ ಅಂತೇಳಿ ಹೇಳಿದ್ರು. ಕೆಲಸ ನಡೀತಾ ಉಂಟು, ಒಂದು ವಾರದಲ್ಲಿ ಓಪನ್ ಆಗ್ತದೆ ನಮ್ಮ ಊರಿನವರ ಒರಿಜಿನಲ್ ಪರ್ಫ್ಯೂಮ್ ಅಂಗಡಿ. ಹೊರ ದೇಶಕ್ಕೆ ಬಂದು ಊರಿನವರು ಒರಿಜಿನಲ್ ಪರ್ಫ್ಯೂಮ್ಸ್ ಅಂಗಡಿಯಲ್ಲಿ ಓಪನ್ ಮಾಡ್ತಾರೆ. ಒಂದು ವಾರದಲ್ಲಿ ಓಪನಿಂಗ್ಗೆ ಸಹ ಕರೆದಿದ್ದಾರೆ. ನೋಡುವ, ಬರುವ. ಇದು ಯಾವ ರೀತಿಯ ಪೇಡ್ ಪ್ರಮೋಷನ್ ಅಲ್ಲ, ಆದರೆ ನಮ್ಮ ಊರಿನ ಹೋಟೆಲ್ ಇಷ್ಟು ಫೇಮಸ್ ಆಗಬೇಕಾದ್ರೆ, ಎಲ್ಲ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸಸ್ ಇಲ್ಲಿ ಬಂದು ವಿಡಿಯೋಸ್ ಮಾಡಬೇಕಾದ್ರೆ ನಮ್ಮ ಊರಿನವರಾದ ನಾವೇ ಸಪೋರ್ಟ್ ಮಾಡಲಿಲ್ಲದ ಹೇಗೆ ಅಲ್ಲ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಇವರದ್ದು ಟ್ರೆಂಡಿಂಗ್ ಇಲ್ಲಿ ಕಾಫಿ ಆಯ್ತಾ, ಅವರ ಟ್ರೆಂಡಿಂಗ್ ಕಾಫಿ ಆಯ್ತಾ. ಟ್ರೆಂಡಿಂಗ್ ಕಾಫಿ ಹೇಗಿರ್ತದೆ ನಾನು ತೋರಿಸ್ತೇನೆ. ಇದರ ಸ್ಪೆಷಾಲಿಟಿ ಎಂತ ಅಂದರೆ, ತುಂಬ ದಪ್ಪ ದಪ್ಪ ನೋಡಿ, ಹೀಗೆ ಕ್ರೀಮಿ ಕ್ರೀಮಿ, ತುಂಬ ಕ್ರೀಮಿ. ಕುಡಿದು ನೋಡುವ ಕಾಫಿ. ನೀವೇನ್ಯಾ ಕಣ್ಣು ಮುಚ್ಚುದಂತ ಕೇಳ್ತೀರಾ? ಕಾಫಿ ಕುಡಿಯುವಾಗ ನನಗೆ ಊದಿ ಕುಡಿಯುವ ಒಂದು ಅಭ್ಯಾಸ ಆಯ್ತಾ. ಇದು ಸಹ ನಾನು ಊದಿ ಕುಡಿದೆ. ಅಲ್ಲಿ ಮೇಲೆ ಅವರು ಚಾಕ್ಲೇಟ್ ಪೌಡರ್, ಕಾಫಿ ಪೌಡರ್ ಹಾಕಿದ್ದು, ಅದೆಲ್ಲ ಕಣ್ಣೊಳಗೆ ಮಾರೆ. ಟು ಗುಡ್, ಸಮಥಿಂಗ್ ವೆರಿ ಡಿಫ್ರೆಂಟ್. ಹಾಗೂ ವೆರಿ ವೆರಿ ಡಿಫ್ರೆಂಟ್. ನಾನು ಫಸ್ಟ್ ಟೈಮ್ ಹೀಗೆ ಟ್ರೈ ಮಾಡಿದೆ ಕ್ರೀಮಿ ಕಾಫಿ, ಬಟ್ ಟೂ ಗುಡ್. ಇದಕ್ಕೆ 4 dirhams. ತುಂಬ ವೈರಲ್, ಅಜ್ಮಾನಲ್ಲಿ ಅಂತೂ ತುಂಬ ವೈರಲ್ ಆಗಿದೆ ಇದು ಕಾಫಿ. ಟೂ ಗುಡ್. ಯಾರೆಲ್ಲ ಕಾಫಿ ಲವರ್ಸ್ ಇದ್ದೀರಿ, ಈ ಕಾಫಿಯನ್ನಂತೂ ಟ್ರೈ ಮಾಡಿ ಆಯ್ತಾ. ಹೇಗುಂಟು? ಸಮಥಿಂಗ್ ಡಿಫ್ರೆಂಟ್ ಅಲ್ಲ? ಬಾಕ್ಸಾ ಇದು? ಇಂಡೋಮಿ ಜಿಂಗರ್ ಇಂಡೋಮಿ. ಹೇಗುಂಟು ಮಗ? ಹೇಗುಂಟು? ವೆರಿ ಗುಡ್. ಹೇಗೆ ಉಂಟು? ಟು ಗುಡ್. ಇದು ಅವರದು ಸಮೋಸ ಎಂತ ಹೇಳಿದವರು? ಸಮೋಸ ಬಾಕ್ಸ್. ಟೇಸ್ಟ್ ಮಾಡೋ ಇದು. ಇದು ಸಮೋಸ ಬಾಕ್ಸ್. ಸಮೋಸ, ಚೀಸ್, ಚಿಪ್ಸ್ ಎಲ್ಲ ಮಿಕ್ಸ್ಡ್, ಸಮಥಿಂಗ್ ಡಿಫ್ರೆಂಟ್. ಚೀಸ್ ಲವರ್ಸ್ಗಂತೂ ತುಂಬಾ ಇಷ್ಟ ಆಗ್ತದೆ. ಟೂ ಗುಡ್. ಸ್ವಲ್ಪ ತಗೊಂಡದಕ್ಕೆ ಮುಖ ಆದದ್ದು ನೋಡಿ ಅವ್ರದ್ದು. ಸ್ವಲ್ಪ ತಗೊಂಡದಕ್ಕೆ ಮುಖ ಆದದ್ದು ನೋಡಿ ಅವ್ರದ್ದು. ಸ್ವಲ್ಪ 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 ಸ್ವಲ್ಪ. ನೂಡಲ್ಸ್, ಅದರ ಜೊತೆ ಚಿಕನ್. ಸೊ ಯಾರಿಗೆಲ್ಲ ಚಿಕನ್ ನೂಡಲ್ಸ್ ತುಂಬ ಇಷ್ಟ, ಸೊ ಅವ್ರಿಗೆ ಜಿಂಗರ್ ನೂಡಲ್ಸ್ ಟ್ರೈ ಮಾಡಿ ಇಲ್ಲಿ. ಟೂ ಗುಡ್. ಊರಿನವ್ರದ್ದೇ ಹೋಟೆಲ್, ಊರಿನವ್ರದ್ದೇ ಟೇಸ್ಟ್ ಉಂಟು. ಸ್ಪೈಸ್ ಲೆವೆಲ್ ಹಾಗೆ ಉಂಟು, ಚಪ್ಪೆ ಇಲ್ಲ, ತುಂಬ ಟೇಸ್ಟಿ ಉಂಟು. ಟ್ರೈ ಮಾಡಿ. ಇದು ಮ್ಯಾಂಗೋ ಮಿಲ್ಕ್ ಶೇಕ್ ಟ್ರೈ ಮಾಡುವ ಅಂತೇಳಿ ತಗೊಂಡಿದ್ದೇನೆ. ನೋಡುವ, ಮ್ಯಾಂಗೋ ಮಿಲ್ಕ್ ಶೇಕ್ ಟ್ರೈ ಮಾಡುವ. ಟೂ ರಿಫ್ರೆಶಿಂಗ್, ವೆರಿ ಗುಡ್. ಮ್ಯಾಂಗೋ ಮಿಲ್ಕ್ ಶೇಕ್ ಇದು
ವೆರಿ ರಿಫ್ರೆಶಿಂಗ್. ಇದಕ್ಕೆ 10 ದಿರಮ್ಸ್ ಏನಾ ಇಷ್ಟು ದೊಡ್ಡ ಗ್ಲಾಸಿಗೆ. ನಾಟ್ ಬ್ಯಾಡ್, ವೆರಿ ನೈಸ್, ವೆರಿ ರಿಫ್ರೆಶಿಂಗ್. ಸೀಸನಲ್ ಫ್ರೂಟ್ ಅಲ್ಲ, ಸೀಸನಲ್ ಫ್ರೂಟ್ ಎಲ್ಲ ಜ್ಯೂಸಸ್ ಇರ್ತದೆ ಇವರ ಹತ್ರ. ಮಂಗಳೂರದೇ ಹೋಟೆಲ್, ಮಂಗಳೂರ್ದು ಅಂದರೆ ಇವರು ಕಿಣ್ಣಿಗೋಳಿ ಅವರು. ಸೊ ತುಂಬ ಬಿಸ್ನೆಸ್ ಉಂಟು, 1-2 ಅಲ್ಲ, ಇಲ್ಲಿ ತುಂಬ ಬಿಸ್ನೆಸ್ ಉಂಟು. ಬಂದು ಸಪೋರ್ಟ್ ಮಾಡಿ. ತುಂಬ ವೈರಲ್ ಆಯಿತಾ ಇವರು ಇನ್ಸ್ಟಾಗ್ರಾಮಲ್ಲಿ, ತುಂಬ ವೈರಲ್. ಅದರಿಂದಾಗಿ ತುಂಬ ಜನರು ಇಲ್ಲಿ ಬರ್ತಾರೆ. ಇವರ ಸ್ಪೆಷಲ್ ಡಿಶಸ್ ತೊಗೊಳ್ಕೆ. ನಾವು ಸಮೋಸ ತೊಗೊಂಡೇವಲ್ಲ, ಸಮೋಸ ಬಾಕ್ಸ್, ಅಟ್ಸ್ ಅ ಸ್ಪೆಷಲ್ ಡಿಶ್. ಮತ್ತು ಇಂಡೋಮಿ ವಿತ್ ಜಿಂಗರ್ ಅಂತೇಳಿ ಬರ್ತಿದೆ, ಅಟ್ಸ್ ಅ ಸ್ಪೆಷಲ್ ಡಿಶ್. ಬಂದು ಟ್ರೈ ಮಾಡಿ ಕಮೆಂಟ್ ಮೂಲಕ ಹೇಳಿ. ಇದು ಖಾಲಿ ಆಯಿತು, ಸಮೋಸ ಬಾಕ್ಸ್ ಖಾಲಿ ಆಯಿತು. ಒಳ್ಳೆ ಇತ್ತು, ಇದು ಒಳ್ಳೆ ಇತ್ತು. ಚೀಸ್ ಲವರ್ಸ್ಗೆ ಇದು ಹೆವೆನ್. ಸೊ ಇದು ಟ್ರೈ ಮಾಡ್ಬೋದು. ಇದೀಗ ಇಬ್ಬರು ತಿನ್ನುತ್ತಿರೋದು ಇಂಡೋಮಿ ವಿತ್ ಜಿಂಗರ್. ನನಗೆ ಕೊಡ್ತಾ ಸಹ ಇಲ್ಲ. ಇದು ಮ್ಯಾಂಗೋ ಮಿಲ್ಕ್ ಶೇಕ್, ಇಟ್ಸ್ ಅ ಟೂ ಗುಡ್. ಮನೆಯಲ್ಲಿ ಊಟ ಮಾಡಲಿಕ್ಕೆ ಕೈಕಾಲು ಹಿಡಿಬೇಕು. ಇಲ್ಲಿ ನೋಡಿ ಅಂತೆ, ಇದು ಟ್ರೈ ಮಾಡಿ ನೋಡಿ. ಹೇಗುಂಟು? ಟೂ ಗುಡ್ ಅಲ್ಲ? ರಿಚ್ ಮ್ಯಾಂಗೋ ಫ್ಲೇವರ್ ಉಂಟು ಇದರಲ್ಲಿ. ಟೂ ಗುಡ್. ಫ್ರೆಶ್ ಮ್ಯಾಂಗೋ ಹೌದು, ಫ್ರೆಶ್, ಫ್ರೀಜ್ಡ್ ಅಲ್ಲ, ಫ್ರೆಶ್. ಅಕ್ಕ ಚಿಕನ್ ಬೋರ್ಡ್. ಚಿಕನ್ ಎಲ್ಲ ಎಕ್ಕಿ ತಿಂತಿದ್ದಾಳೆ ಮಂಗಣ್ಣ. ನೂಡಲ್ಸ್ ಹೋಗುದಿಲ್ಲ. ಹೊಟ್ಟೆ ಫುಲ್ ಆಯ್ತಾ? ಪೇಟು ಬೊರ್ಲಗಿ. ಕಿಚನ್ ಸಹ ಕ್ಲೀನ್ ಉಂಟು ನೋಡಿ ಅವ್ರದ್ದು. ಊರಿನವ್ರದ್ದು ಹೋಟೆಲ್. ಹೊರಗೆ ಬಾ ಮಗ, ಅವ್ರಿಗೆ ಅಡಿಗೆಗೆ ಜನ ಬೇಡ, ಹೊರಗೆ ಬಾ. ಎಂತ ಬೇಕು? ಅವ್ರು ಹಾಕಿ ಕೊಡ್ತಾರೆ, ಫ್ರೈಸ್ಗೆ ಹಾಕಿ ಕೊಡ್ತಾರೆ. ಓಕೆ, ಫ್ರೈಸ್ಗೆ ಹಾಕಿ ಕೊಡ್ತಾರೆ. ವೇಟ್ ಮಾಡು, ಬರ್ತೈತೆ. ಇಲ್ಲೇ ಕೂತ್ಕೊಳ್ತೀಯಾ? ಹಾಂ, ಬಿಲ್ಲಿಂಗ್ ಅಲ್ಲಿ ಕೂತು ಬಿಟ್ಲು. ಬೇಕೆ ಕ್ಯಾಶ್ ಎಲ್ಲಿ ಹಾಕಿ ಬಿಡುವಳು, ರಾಕೆಟ್ ಮಾಡಿ ಓಡಿಸೋಳು. ಹೌದು, ನನ್ನ ಮಗಳು. 5 years. ಆಯ್ತು ಸ ಬಸ್. Don't share, that means you don't care. If you share, that means you care. ಹೊಟ್ಟೆ ಫುಲ್ ಆಯ್ತಂತೆ. ನಮಸ್ತೆ. ನಮ್ಮನೆ ತಿಂದ್ರೆ ಮತ್ತೆ ಹೊಟ್ಟೆ ಫುಲ್ ಆಗದೆ. ಇಷ್ಟು ದೊಡ್ಡ ತೋಪಲ್ ತಿಂದಿದ್ದು ನೂಡಲ್ಸ್ ಒಂದು ತುಂಡು ಕೊಡಲ್ಲ ಕೊಡ್ಲಿ ಬರಲ್ಲ ಅವಳು. ಊಟ ಇಲ್ಲ, ಇಲ್ಲಿ ಊಟ ನಾಳೆ ಊಟ, ಇವತ್ತಿಗೆ ಮುಗೀತು. ಅಮೌಂಟ್ ಹಾಕ್ಬೇಕಂತೆ. ನಿನ್ನನ್ನು ಇಲ್ಲಿ ಇಡ್ತಾರೆ ಕೆಲಸಕ್ಕೆ. ಇಲ್ಲಿ ಹಾಕಿ, ಇಲ್ಲಿ ಪುಟ್ ಹಿಯರ್. ಇಲ್ಲಿ ಭಾರಿ ಖುಷಿ. Say thank you. He gave you a chance. So you have to say thank you, okay? Same ಉಂಟು. ಇದೊಂದು ಲೋಡೆಡ್ ಫ್ರೈಸ್ ಆರ್ಡರ್ ಮಾಡಿದ್ದು. ಸೊ ಲೋಡೆಡ್ ಫ್ರೈಸ್ ಅಲ್ಲಿ ಹೆಸರಾಗಿ ಲೋಡೆಡ್ ಉಂಟು. ಚೀಸಿ ಉಂಟು. ಯಾರಿಗೆಲ್ಲ ಚೀಸ್ ಇಷ್ಟ, ನಿಮಗೆ ಅಂತೂ ಗ್ಯಾರಂಟಿ ಇಷ್ಟ ಆಗ್ತದೆ. ಹೇಗೆ ಉಂಟು? ಟೂ ಕೂಡ ಲೋಡೆಡ್ ಫ್ರೈಸ್. ಇದರಲ್ಲಿ ಚಿಕನ್, ಜಾಲಪಿನೋ, ಚೀಸ್, ಮೇಯೋ, ಎಂತ ಇಲ್ಲ ಅಂತಿಲ್ಲ, ಎಲ್ಲ ಉಂಟು. ಯಾರು ಮಾರೆ ಇವು ಜಾಲಪಿನೋ ಬಿತ್ತು. ಟೂ ಗುಡ್. ತಿಂದಾಯ್ತು, ಇನ್ನು ಮನೆಗೆ ವಾಪಸ್. ಖುಷಿ ಆಯಿತು, ಹೊಟ್ಟೆ ಫುಲ್ ಆಯಿತು. ಊರಿನವ್ರು ಸಹ ಸಿಕ್ಕಿದ್ರು, ತುಂಬೆಯಲ್ಲಿ ಕೆಲಸ ಮಾಡುವವರೆಲ್ಲ ಸಿಕ್ಕಿದ್ರು. ತುಂಬ ಖುಷಿ ಆಯಿತು. ಊರಿನವ್ರದ್ದು ವೈಫ್ಸ್ ತುಂಬ ಜನರಿಗೆ ಗೊತ್ತುಂಟು ಇದರ ಬಗ್ಗೆ. ಯಾಕೆಂದರೆ ತುಂಬ ವೈರಲ್ ಆಗಿದೆ. ತುಂಬ ಅರಬಿ ಜನರ್ಸ್ ಎಲ್ಲ ಬಂದು ವೀಡಿಯೋಸ್ ಮಾಡ್ತಾರೆ. ಸೊ ತುಂಬ ವೈರಲ್ ಆಗಿದೆ ಇದು ಕೆಫೆಟೇರಿಯಾ. ನೀವು ಬರಲಿಲ್ಲ ಆದರೆ ಬಂದು ಟ್ರೈ ಮಾಡಿ ಆಯಿತಾ. ಇದು ಕೆಫೆಟೇರಿಯಾ. ನಾನು ಕೆಫೆಟೇರಿಯಾದ ಹೆಸರು ಹಾಕ್ತೇನೆ ಆಯ್ತಾ. ಇದು ನಿನ್ನೆ ಬರುವಾಗ ಲೇಟ್ ಆಯಿತು. ಸೊ ಅದರಿಂದಾಗಿ ಬಂದು ಸೀದಾ ಊಟ ಮಾಡಿ ಮಲಗಿದೆ. ಹೊಟ್ಟೆ ಸಹ ಫುಲ್ ಇತ್ತು. ತುಂಬ ಐಟಮ್ಸ್ ಟ್ರೈ ಮಾಡಿದೆವು, ಖುಷಿ ಆಯಿತು. ಓನರ್ ಸಹ ಸಿಕ್ಕಿದ್ರು, ತುಂಬ ಮಾತಾಡಿದರು. ಫುಲ್ ಊರಿನ ವೈಬ್ಸೆ. ನಾವು ಕೂತ್ಕೊಳ್ಳುವಾಗ ಬೇರೆ ಊರಿನ ಫ್ಯಾಮಿಲಿ ಸಹ ಬಂದಿದ್ದರು. ಸೊ ಅವ್ರು ಸಹ ಬಂದು ನನ್ನನ್ನು ಗುರ್ತ ಹಿಡಿತು ಅವ್ರದ್ದು. ಮಿಸಸ್ ಕುಂದರ್ ಅಲ್ಲ ನೀವು ಅಂತೇಳಿ ಬಂದು ಮಾತಾಡಿದ್ರು. ಅವ್ರು ತುಂಬ ಎಲ್ಲಿ ಕೆಲಸ ಮಾಡೋದು. ಖುಷಿ ಆಯಿತು ಕೇಳಿ, ತುಂಬ ಖುಷಿ ಆಯಿತು. ತುಂಬ ಊರಿನವ್ರು ಸಪೋರ್ಟ್ ಮಾಡ್ತೀರಿ ಅಂತೇಳಿ. ಅದಕ್ಕೆ ನಾನು ಹೋಗಿ ನೋಡಿದೆ ಎಂತ ಉಂಟು ಅಷ್ಟು ಸ್ಪೆಷಲ್ ಅಂತೇಳಿ. ಯಾಕಂದರೆ ತುಂಬ ವೈರಲ್ ಆಗಿದೆ.
ಅಜ್ಮಾನಿಂದ ನಮ್ಮ ಮನೆಯಿಂದ ಸಾಧಾರಣ ಒಂದು 20 ನಿಮಿಷ ಉಂಟು. ಆದರೆ ಸಹ ಅಷ್ಟು ವೈರಲ್ ಆಗಬೇಕಾದ್ರೆ ಎಂಥದಾ ಇರಬೇಕಲ್ಲ ಸ್ಪೆಷಲ್ ಆ ಅಂಗಡಿಯಲ್ಲಿ. ಸೊ ಹೋಗಿ ತುಂಬ ಖುಷಿ ಆಯಿತು. ಓನರ್ ಹಾಗೂ ಅವರ ಫ್ಯಾಮಿಲಿ ಸಹ ಸಿಕ್ಕಿದ್ರು, ತುಂಬ ಪ್ರೀತಿ ಕೊಟ್ಟರು. ಹಾಗೂ ಅವರ ಶಾಪ್ ಓಪನಿಂಗ್ ಉಂಟು 30th. ಸೊ ಕರೆದಿದ್ದಾರೆ, ಅದಕ್ಕೆ ಸಹ ಕರೆದಿದ್ದಾರೆ. ನಾನು ಹೋಗಬೇಕು. ಊರಿನವ್ರಿಗೆ ನಾವು ಸಪೋರ್ಟ್ ಮಾಡಬೇಕಲ್ಲ, ಖುಷಿ ಆಗ್ತದೆ. ಹೊರ ದೇಶಕ್ಕೆ ಬಂದು ಇಷ್ಟು ಮಟ್ಟಕ್ಕೆ ಬೆಳಿಬೇಕಾದ್ರೆ ಗ್ರೇಟ್ ಅಲ್ಲ, ಹ್ಯಾಟ್ಸ್ ಆಫ್ ಅಲ್ಲ. ಇಷ್ಟು ಊರಿನವರಿದ್ದಾರೆ, ಯಾರು ಸಾಧಿಸೋದು ಇವರು ಸಾಧಿಸಿದ್ದಾರೆ. ಸೊ ಇಟ್ಸ್ ಗ್ರೇಟ್. ವೈರಲ್ ಆಗ್ತದೆ ಅಂತ ಹೇಳುವಾಗ ನಾವು ಸಹ ಸಪೋರ್ಟ್ ಮಾಡಬೇಕು. ತುಂಬ ಹೋಟೆಲ್ಸ್ ಉಂಟು ಇಲ್ಲಿ, ತುಂಬ ಚಿಕ್ಕ ಚಿಕ್ಕ ಕೆಫೆಟೀರಿಯಾಸ್ ಎಲ್ಲ ಉಂಟು. ಅಂಥ ಕೆಫೆಟೀರಿಯಾಸ್ಗೆ ಸಪೋರ್ಟ್ ಮಾಡಬೇಕು. ಕೆಲವು ಸರ್ತಿ 5 ಸ್ಟಾರಲ್ಲಿ ಸಿಗೋದು ಇಂಥ ಚಿಕ್ಕ ಚಿಕ್ಕ ಕೆಫೆಟೀರಿಯಲ್ಲಿ ಟೇಸ್ಟಿ ಊಟ ಸಿಗ್ತದೆ. ಸೊ ಅದಕ್ಕೆ ನಾನು ಹೋಗಿ ಅವರಿಗೆ ಸಪೋರ್ಟ್ ಮಾಡಿದ್ದು. ಕಿನ್ನಿಗೋಳಿ ಅವರು, ಯಾರೆಲ್ಲ ಕಿನ್ನಿಗೋಳಿಯಲ್ಲಿ ಇದ್ದೀರಿ ಕಮೆಂಟ್ ಮೂಲಕ ಹೇಳಿ ಆಯಿತಾ. ಅವರ ಸರ್ನೇಮ್ ತುಂಬ ಫೇಮಸ್ ಅಂತೆ ಕಿನ್ನಿಗೋಳಿಯಲ್ಲಿ. ಆಯಿತು, ಇನ್ನು ಮಧ್ಯಾಹ್ನದ ಭೋಜನಗೆ ಇವತ್ತು ಮಟನ್ ಸುಕ್ಕ. ಈ ರೆಸಿಪಿ ನಮ್ಮ ರೆಸಿಪಿ ಚಾನಲಲ್ಲಿ ಬರ್ತದೆ. ತುಂಬ ದಿನ ಆದ ನಂತರ ಮಟನ್ ಸುಕ್ಕ ಮಾಡ್ತಿದ್ದೇನೆ. ಇಲ್ಲಿ ತೆಂಗಿನಕಾಯಿ ತುಂಬ ಕಾಸ್ಟ್ಲಿ ಆಗಿದೆ. ಯುದ್ಧ ಸ್ಟಾರ್ಟ್ ಆಗೋದ್ರಿಂದ ತೆಂಗಿನಕಾಯಿ ತುಂಬ ಪಿರಿಯಾಗಿದೆ. ಅದರಿಂದಾಗಿ ನಾನು ಸುಕ್ಕ ಮಾಡಲೇ ಇಲ್ಲ. ಕೋಳಿ ಸುಕ್ಕ, ಮಟನ್ ಸುಕ್ಕ, ಎಂಥ ಸುಕ್ಕ ಎಂಬ ಶಬ್ದವೇ ಅಲ್ಲ ಮನೆಯಲ್ಲಿ. ಒಂದು ಸುಕ್ಕ, ಒಂದು ಟೊಮೆಟೊ ಸಾರು, ಇದೆರಡು ಬಾರಿ ಎಕ್ಸ್ಪೆನ್ಸಿವ್ ಊಟ ಆಗಿದೆ. ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್. ಟೊಮೆಟೊಗೆ ಸಹ ರೇಟ್ ಜಾಸ್ತಿ, ತೆಂಗಿನಕಾಯಿಗೆ ಸಹ ರೇಟ್ ಜಾಸ್ತಿ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಅದರಿಂದಾಗಿ ಇವತ್ತು ನಮಗೆ ಮಟನ್ ಸುಕ್ಕ. ಈ ರೆಸಿಪಿ ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೇನೆ. ತುಂಬ ಟೇಸ್ಟಿ ಆಥೆಂಟಿಕ್ ಮ್ಯಾಂಗ್ಳೂರಿಯನ್ ಮಟನ್ ಸುಕ್ಕ ಅಂತೇಳಿ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಬರ್ತದೆ, ಟ್ರೈ ಮಾಡಿ. ಇವತ್ತಲ್ಲ, ನಾಳೆ ರೆಸಿಪಿ ಹಾಕ್ತೇನೆ ನನ್ನ ರೆಸಿಪಿ ಚಾನಲಲ್ಲಿ. ಯಾರೆಲ್ಲ ರೆಸಿಪಿ ಚಾನಲ್ ನಂದು ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಆ ಚಾನಲ್ ಸಹ ವಿಸಿಟ್ ಮಾಡಿ. ಒಳ್ಳೆ ಟೇಸ್ಟಿ ಹಾಗೂ ಹೆಲ್ದಿ, ಲೆಸ್ ಆಯಿಲ್, ನೋ ಮೈದಾ, ಹಾಗೆ ಹೆಲ್ದಿ ರೆಸಿಪೀಸ್ ಹಾಕ್ತೇನೆ ನಾನು. ನಾವು ಮನೆಯಲ್ಲಿ ಹೇಗೆ ನಾರ್ಮಲಿ ಕುಕ್ ಮಾಡ್ತೀವಿ ಅಂಥ ರೆಸಿಪೀಸೇ ಹಾಕೋದು ನಾನು. ಸೊ ಆ ಚಾನಲ್ಗೆ ಸಹ ಸಪೋರ್ಟ್ ಮಾಡಿ. ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ಗಿಡ ಎಲ್ಲ ಸಾಯ್ತಾ ಬಂತು. ಇವರದ್ದೇನು ಅಡ್ರೆಸ್ ಇಲ್ಲ, ಬೆಳೀತಿದ್ದಾರೆ, ಅಡ್ಡಗೆ ಬೆಳೀತಿದ್ದಾರೆ. ತಂದ ಎಲ್ಲ ಗಿಡದಲ್ಲಿ ಒಂದೇ ಗಿಡ ಜೀವ ಇರೋದು, ಬಾಕಿ ಎಲ್ಲರೂ ಸಹ ಟಿಕೆಟ್ ತಗೊಂಡಿದ್ದಾರೆ. ಎಲ್ಲರೂ ಸಹ ಈ ಬಿಸಿಲಿಗೆ ನೋಡಿ ಅಂತೆ ಎಂಥ ಅವಸ್ಥೆ, ಒಣಗಿ ಹೋಗುದು. ಸಂಬ್ರ ಬಳಿ ಉಂಟು, ಇನ್ನು ಇದನ್ನು ಸಹ ಒಳಗಿಡಬೇಕಾಗ್ತದೆ. ಈ ಹೀಟಿಗೆ 40-45 ಡಿಗ್ರಿ ಜಾಸ್ತಿ ಆಗ್ತದೆ ಟೆಂಪ್ರೇಚರ್. ಸೊ ಸದ್ಯಕ್ಕೆ ಇಷ್ಟು ಗಿಡಗಳು ಉಂಟು, ಬಾಕಿ ಎಲ್ಲ ಹೋಗಿದೆ. ಇನ್ನು ಹೋಗಿ ಅವ್ರ ಹತ್ರ ಕೇಳಬೇಕು ಯಾವುದು ಸಮ್ಮರ್ ಗಿಡ ಉಂಟು ಅದು ಕೊಡಿ ಅಂತೇಳಿ. ಇಲ್ಲೆಲ್ಲ ಹಾಗೆ ಒಂದು ಗಿಡ ತಂದರೆ 6 ತಿಂಗಳು ವ್ಯಾಲಿಡಿಟಿ. ಯಾಕಂದರೆ ಇಲ್ಲಿ ಸಮ್ಮರ್ ಅಂದರೆ ಎಕ್ಸ್ಟ್ರೀಮ್ ಸಮ್ಮರ್, ವಿಂಟರ್ ಅಂದರೆ ಚಳಿ ಅಂದರೆ ಚಳಿಯೇ, ಸಮ್ಮರ್ ಅಂದರೆ ಭಯಂಕರ ಸಮ್ಮರ್, ಸುಡು ಸುಡು ಬಿಸಿಲು. ಬಟ್ಟೆ ಎಲ್ಲ ಹಾಕಿದರೆ ಒಂದು 3 ತಾಸಲ್ಲಿ ಒಣಗಿ ಹೋಗ್ತದೆ, ಅಷ್ಟು ಬಿಸಿಲು. ನಾನು 1 kg ಮಟನ್ ತಂದೇನೆ, 1 kg ಮಟನ್ ವಿತ್ ಬೋನ್ ತಂದೇನೆ. ಬೋನ್ ಇದ್ರೇ ಟೇಸ್ಟ್ ಯಾವುದಕ್ಕೂ. ಬಿರಿಯಾನಿ ಇರಲಿ ಇಲ್ಲದ ಎಂಥ ಸಹ ರೆಸಿಪಿ ಇರಲಿ, ಬೋನ್ ಇದ್ರೇ ಅದರ ಸೂಪ್ ಇರ್ತದಲ್ಲ, ಆಗಲೇ ಟೇಸ್ಟ್ ಬರೋದು. ಈ ರೆಸಿಪಿಯನ್ನು ನಾಳೆ ಹಾಕ್ತೇನೆ ಆಯಿತಾ. ಇದು ಸ್ಪೆಷಲ್ ಮಟನ್ ಸುಕ್ಕ ನಾನು ನನ್ನ ಫೇವ್ರೆಟ್ ಪಾತ್ರೆಯಲ್ಲಿ ಮಾಡ್ತಿದ್ದೇನೆ, ಮಣ್ಣಿನ ಪಾತ್ರೆಯಲ್ಲಿ. ಇದು ಊರಿಂದ ತಂದದ್ದು, ಪಿಳಿಕುಳ ಸ್ಟೋರಿಂದ ತಗೊಂಡದ್ದು ನಾನು. ತುಂಬ ವರ್ಷ ಬಾಳಿಕೆ ಬಂತು. ಮಕ್ಕಳಿಗೆ ಸ್ಪೆಷಲ್ ಆದ ಇಮ್ಯುನಿಟಿ ಬೂಸ್ಟರ್ ಡ್ರಿಂಕ್ದು ರೆಸಿಪಿ ಸಹ ಹಾಕಿದ್ದೇನೆ ಮಿಸಸ್ ಕುಂದರ್ ರೆಸಿಪಿ ಚಾನಲಲ್ಲಿ. ಅದನ್ನು ಸಹ ಹೋಗಿ ಚೆಕ್ ಮಾಡಲಿಕ್ಕೆ ಮರಿಬೇಡಿ. ಹೇಗೆ ಉಂಟು ಇವಳಿಗೆ? ನಾನು ಬೂಸ್ಟ್ ಹಾರ್ಲಿಕ್ಸ್ ಸಹ ಹಾಕುದಿಲ್ಲ, ಪ್ಲೇನ್ ಮಿಲ್ಕ್ ಕುಡಿಯೋದು. ಒಳ್ಳುಂಟಾ? ಒಳ್ಳುಂಟಾ? ಎಂತ ಸಾಗ್ಬೋದು ಈ ಶೆಕೆಗುಂಟಲ್ಲ. ಕಿಚನ್ ಅಲ್ಲಿ ಕೆಲಸ ಮಾಡುದು ಕಾರ್ಬಾರ ಅಲ್ಲಪ್ಪ. ಪದರ ತೊಟ್ಟಿಗೆ ನಾವು ಸಹ ಕುದಿತಾ ಇರ್ತೇವೆ. ಈಗಲೇ ಹೀಗೆ, ಇನ್ನು ಜುಲೈ ಆಗಸ್ಟ್ ಎಂತವ ಇಲ್ಲಿ, ಎಂತ ಅವಸ್ಥೆ ಆಗ್ತದೆ ಗೊತ್ತಿಲ್ಲ. ಎಷ್ಟು ಬಿಸಿ ಆಗ್ತದೆ ಈ ಸರ್ತಿ ಗೊತ್ತಿಲ್ಲ. ಈ ಸರ್ತಿ ಬೇಗನೆ ಶೆಕೆ ಸ್ಟಾರ್ಟ್ ಆಗಿದೆ. ಇನ್ನು ಜುಲೈ ಆಗಸ್ಟ್ ನಮಗೆ ಪಾತ್ರೆಯಲ್ಲಿ ಕೂತಾಗಿ ಬಿಸಿ ಆಗ್ಬೋದು, ಅಷ್ಟು ಶೆಕೆ ಆಗ್ಬೋದು. ಆಯ್ತು, ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಮಾಡಿ ಮಾರೆ. ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟರಿಗೆ ಟೇಕ್ ಕೇರ್, ಬಾಯ್ ಬಾಯ್.